ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದು ಥರ್ಡ್ ಸೆಟ್ನ ಕ್ವಶನ್ ಪೇಪರ್ ಇದೆ. ಸೊ ಫಸ್ಟ್ 2 ಸೆಟ್ ಕ್ವಶನ್ ಪೇಪರನ್ನು ಮತ್ತು ಬಹುನಿರೀಕ್ಷಿತ ಪ್ರಶ್ನೆಗಳು ಅಂತಕ್ಕಂಥ ಒಟ್ಟು 3 ವಿಡಿಯೋಗಳನ್ನು ಹಾಕಿದ್ದೀನಿ. ನಾವು ಹಾಕಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಕನ್ನಡ, ಪೊಲಿಟಿಕಲ್ ಸೈನ್ಸ್, ಬಿಸ್ನೆಸ್ ಸ್ಟಡಿಯಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ನಮಗೂ ಕೂಡ ಗೊತ್ತು. ಸೊ ಖಂಡಿತವಾಗಿ ಇಷ್ಟು ನೋಡ್ಕೊಂಡು ಹೋದರೆ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಆರಾಮಾಗಿ ಬರ್ತವೆ. ಮುಂದೆ ಇದೇ ಥರದ ವಿಡಿಯೋಗಳು ಬೇರೆ ವಿಷಯಗಳಲ್ಲಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆ ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಅಧ್ಯಯನ. ಸಿಂಧು ಜನರ ಪ್ರಧಾನ ದೇವತೆ, ಮಾತೃದೇವತೆ. ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇದು ಸಾಮಾನ್ಯ ಶಕ ವರ್ಷ 1474. ವೇದಗಳಿಗೆ ಹಿಂದಿರುಗಿ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ. ಹೇಳಿಕೆಗಳಿದ್ದಾವೆ. ಸೊ ಯಾವ ಹೇಳಿಕೆಯನ್ನು ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕಿತ್ತು ಅದರಲ್ಲಿ ಉಮೇಶ್ ಚಂದ್ರ ಬೋಸ್ ಬ್ಯಾನರ್ಜಿ, ಇಟ್ ಮೀನ್ಸ್ WC ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಇದು ರೈಟ್ ಇದೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಕ್ಷೇತ್ರ ಎಂದರೆ ಕೇಳಿದ್ದಾರೆ ಉಳುಮೆ ಅಥವಾ ಭೂಮಿ ಅಂತ. ಉಳುಮೆ ಭೂಮಿ. ಕನಿಷ್ಕನ ರಾಜಧಾನಿ ಕೇಳಿದ್ರು ಪುರುಷಾಪುರ. ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ದಿಲ್ಲಿ ಇಲಾಹಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಕೇಳಿದ್ರು ಲಾರ್ಡ್ ವೆಲ್ಲೆಸ್ಲಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೇಳಿದ್ದಾರೆ. ಸೊ ದಾದಾಬಾಯಿ ನವರೋಜಿ ಇಸ್ ದ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರೆಯಲಿಕ್ಕೆ ಹೋಗೋಣ. ಟಾಲೆಮಿ ಕೇಳಿದ್ದಾರೆ. ಸೊ ಟಾಲ್ಮಿ ಏನಾಗ್ತದಪ್ಪ ಅಂತಂದ್ರೆ ಜಿಯೋಗ್ರಫಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಇನ್ನು ಶ್ರೀ ವಿಜಯ್ ಕೇಳಿದ್ದಾರೆ. ಸೊ ಶ್ರೀ ವಿಜಯ್ ಬರೆದದ್ದು ಕವಿರಾಜ ಮಾರ್ಗ. ಇನ್ನು ರಾಮದಾಸ್ ಕೇಳಿದ್ದಾರೆ. ಸೊ ರಾಮದಾಸ್ ಅಂತಕ್ಕಂಥವ್ರು ಸಿ.ವಿ. ಮೊಘಲ ಕಾಲದ ಪ್ರಸಿದ್ಧ ಸಂಗೀತಗಾರ. ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಕೇಳಿದ್ದಾರೆ. ಸೊ ಅದು ಬಂದ್ಬಿಟ್ಟು ಜಗದ್ಗುರು ಬಾದಶಾ ಅಂತ ಕರೀತಾರೆ. ಸೊ ಲಾಸ್ಟ್ ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಮೌರ್ಯರ ಒಂದಂಕ. ಮೌರ್ಯರ ರಾಜ ಲಾಂಛನ ಯಾವುದು ಅಂತ ಕೇಳಿದ್ದಾರೆ. ಸೊ ಧರ್ಮಚಕ್ರ ಅನ್ನೋದು ಸರಿಯಾದ ಉತ್ತರ. ಇನ್ನು ಕುಡುವಲೈ ಅಂದರೆ ಏನು ಅಂತ ಕೇಳಿದ್ದಾರೆ. ಈ ಚೋಳರ ಕಾಲದಲ್ಲಿ ಗ್ರಾಮ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲು ಅನುಸರಿಸ್ತಕ್ಕಂಥ ಅದೃಷ್ಟ ಪದ್ಧತಿಯನ್ನು ಕುಡುವಲೈ ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ಇನ್ನು ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಕೇಳಿದ್ದಾರೆ. ಸೊ ಬ್ರಿಟಿಷರು ತನ್ನ ದತ್ತುಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದ್ದರಿಂದ ರಾಣಿ ದಂಗೆ ಹೇಳ್ತಾಳೆ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ಇನ್ನು ಭಾಗ ಬಿ ನೋಡೋಣ. 2 ಅಂಕದ ಪ್ರಶ್ನೆಗಳು ಬರ್ತವೆ. 17ನೇ ಪ್ರಶ್ನೆ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳು ಹಳೆಬೀಡು, ಹಂಪಿ, ಅಜಂತಾ, ಎಲ್ಲೋರಾ. ಇನ್ನು ಪಾಲಿಯೋಲಿಥಿಕ್ ಅಂದರೆ ಏನಂತ ಕೇಳಿದ್ದಾರೆ. ಸೊ ಪಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ. ಬೌದ್ಧ ಧರ್ಮದ ಪಂಥಗಳನ್ನು ಕೇಳಿದ್ದಾರೆ. ಹೀನಾಯಾನ ಮತ್ತು ಮಹಾಯಾನ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು? ಆತ ಬರೆದಿರುವ ಕೃತಿ ಕೇಳಿದರು. ಸೊ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಲನ. ಆತ ಬರೆದಿರುವ ಕೃತಿ ವಿಕ್ರಮಾಂಕ ದೇವ ಚರಿತ. ಇನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕಾಗಿ ಯಾವುದಾದರೂ 2 ಕಾರಣಗಳನ್ನು ಕೊಡಿ. ಸೊ ಫಸ್ಟ್ ಒನ್, ಮಂಗೋಲಿಯನ್ನರ ದಾಳಿಯನ್ನು ತಡೆಯಬೇಕು. 2ನೇದು, ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕೆಂದುವ ಮಹದಾಸೆ. 22, ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿರಿ. ತಾಯಿ ಜೀಜಾಬಾಯಿ, ಗುರು ದಾದಾಜಿ ಕೊಂಡದೇವ, ಸಂತ ರಾಮದಾಸ ಮತ್ತು ತುಕಾರಾಮರು. 23, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಸೊ ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ. ಅದನ್ನು ಬರೆದವರು ಸಿಂಗಾರಯ್ಯ. 24, ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿರಿ. ಗೋವಾ, ದಿಯು, ದಾಮನ್ ಮತ್ತು ಬಾಂಬೆ. 25, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವ ವರ್ಷ? ಕಲ್ಕತ್ತಾ, 1828. ಇನ್ನು JVP ಸಮಿತಿ ಯಾವುದಾದರೂ 2 ಸದಸ್ಯರನ್ನ ಹೆಸರನ್ನು ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟಾಭಿ ಸೀತಾರಾಮಯ್ಯ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಸೊ ಇಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಅಂತ ಕೇಳಿದ್ದಾರೆ. ಸೊ ಜಸ್ಟ್ ನಾನು ಮೇನ್ ಪಾಯಿಂಟ್ಸ್ ಹೇಳ್ತೀನಿ, ನೀವು ಪ್ರತಿಯೊಂದನ್ನು ಕೂಡ ಅಲ್ಲಿ ಬರಿತಾ ಹೋಗಿ. ಫಸ್ಟ್, ವೈದಿಕ ಧರ್ಮದಲ್ಲಿನ ಗೊಂದಲಗಳು. ಅಂದರೆ ಈ ಕ್ರಿಸ್ತಶಕ 6ನೇ ಶತಮಾನದ ವೇಳೆಗೆ ಪುರೋಹಿತ ಪ್ರಭಾವದಿಂದಾಗಿ ವೈದಿಕ ಧರ್ಮ ಸರಳತೆಯನ್ನು ಕಳೆದುಕೊಳ್ತದೆ. ಅಧಿಕ ಸಮಯ ವೆಚ್ಚದಾಯಕ ಆಚರಣೆಗಳಲ್ಲಿ ಜನ ನಂಬಿಕೆ ಕಳೆದುಕೊಳ್ತಾರೆ. ಹೀಗಾಗಿ ಜನ ಹೊಸ ಧರ್ಮದ ಕಡೆಗೆ ಮುಖ ಮಾಡ್ತಾರೆ. 2ನೇದು, ಪುರೋಹಿತ ವರ್ಗದ ಪರಮಾಧಿಕಾರ. ಅಂದರೆ ಪುರೋಹಿತರು ಸಮಾಜದಲ್ಲಿ ಇತರ ಜಾತಿಗಳ ಮೇಲೆ ಹೆಚ್ಚಿನ ಪರಮಾಧಿಕಾರವನ್ನು ಹೊಂದಿದ್ರು. ಇವರಿಗೆ ವಿಶೇಷ ಹಕ್ಕು ಮತ್ತು ಬಾಧ್ಯತೆಗಳಿತ್ತು. ಆಳುವ ವರ್ಗ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದಿದ್ದರು. ಜನಸಾಮಾನ್ಯರನ್ನು ಶೋಷಣೆ ಮಾಡ್ತಿದ್ರು. ಕ್ಷತ್ರಿಯ ವರ್ಗ ಮತ್ತು ಜನಸಾಮಾನ್ಯರ ಅಸಮಾಧಾನ ಹೊಸ ಧರ್ಮದ ಉದಯಕ್ಕೆ ಕಾರಣವಾಯಿತು. ಮುಂದಿನ ಪಾಯಿಂಟ್, ಪ್ರಾಣಿ ಬಲಿ. ಅಂದರೆ ಯಜ್ಞದ ಸಮಯದಲ್ಲಿ ನೂರಾರು ಪ್ರಾಣಿಗಳನ್ನು ಬಲಿ ನೀಡುತ್ತಿದ್ದರಿಂದ ಕೃಷಿಗೆ ಬೇಕಾದ ಗೋವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇದು
ಇಂಥ ಅರ್ಥವಿಲ್ಲದ ವಿಚಾರಣೆಗಳನ್ನ ವಿಚಾರಣಾವಾದಿಗಳು ಏನು ಮಾಡ್ತಾರೆ, ವಿರೋಧಿಸ್ತಾರೆ. ಇನ್ನು ಮಂತ್ರಗಳ ಪಠನ ಶ್ಲೋಕಗಳು ಸಂಸ್ಕೃತ ಭಾಷೆಯಲ್ಲಿರೋದ್ರಿಂದ ಜನಸಾಮಾನ್ಯರಿಗೆ ಅರ್ಥವಾಗಲಿಲ್ಲ. ಹೀಗಾಗಿ ಆ ಪಟ್ಟಣದಲ್ಲಿನೂ ಕೂಡ ಅವರು ಏನು ಮಾಡಿದರು, ಶ್ಲೋಕದಲ್ಲಿ ನಂಬಿಕೆ ಕಳೆದುಕೊಂಡು ಹೊಸ ಧರ್ಮ ಕಡೆಗೆ ಮುಖ ಮಾಡಿದರು. ಜಾತಿ ಪದ್ಧತಿ ಸಮಾಜದಲ್ಲಿ ಜಾತಿ ಪದ್ಧತಿ ಕಟ್ಟುನಿಟ್ಟಾಗಿತ್ತು. ಬ್ರಾಹ್ಮಣರು ಉನ್ನತ ಸ್ಥಾನದಲ್ಲಿದ್ದರು, ಕೆಳವರ್ಗದ ಜನರು ಕೀಳಾಗಿ ನಡೆಸಿಕೊಳ್ತಿದ್ರು. ಸಮಾನತೆ ಎತ್ತಿ ಹಿಡಿದ ಹೊಸ ಧರ್ಮಗಳು ಜನರನ್ನು ಆಕರ್ಷಣೆಯನ್ನು ಮಾಡ್ತಾವ. ಲಾಸ್ಟ್ ಮಹಾನ್ ವ್ಯಕ್ತಿಗಳ ಜನನ. ಇಲ್ಲಿ ಬುದ್ಧ ಮತ್ತು ಮಹಾವೀರರ ವ್ಯಕ್ತಿತ್ವ, ಸರಳವಾದ ಬೋಧನೆ ಜನಸಾಮಾನ್ಯರನ್ನು ಆಕರ್ಷಿಸಿತು ಅಂತ ಬರೆದ್ರೆ ಸಾಕು. ಬಹಳ ರಿಪೀಟೆಡ್ ಕ್ವಶನ್. ಹೊಯ್ಸಳರ ವಾಸ್ತುಶಿಲ್ಪಿಯ ಪ್ರಮುಖ ಲಕ್ಷಣಗಳು. ಹೊಯ್ಸಳರ ಶೈಲಿಯ ಪ್ರಮುಖ ಲಕ್ಷಣಗಳಲ್ಲಿ ಬರೋದು ನಕ್ಷತ್ರಾಕಾರದ ತಳಪಾಯ, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ಹೊರ ಪ್ರದಕ್ಷಿಣಾಪಥ, ವೈವಿಧ್ಯಮಯ ರಚನೆ ವಿನ್ಯಾಸಗಳಿಂದ ಕೂಡಿದ ನುಣುಪಾದ ಕಂಬಗಳು, ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು, ದೇವಾಲಯದ ಮೇಲ್ಛಾವಣಿಯಲ್ಲಿ ಸುಂದರ ಕೆತ್ತನೆಯಿಂದ ಕೂಡಿದ ಭುವನೇಶ್ವರಿ ವಿಗ್ರಹ, ಪಿರಮಿಡ್ಡಿನ ಆಕಾರದ ವಿಮಾನ. ನೆಕ್ಸ್ಟ್ ವಿಶಾಲವಾದ ನವರಂಗ, 1 ರಿಂದ 5 ಗರ್ಭಗೃಹಗಳು ಅನ್ನೋದನ್ನು ಬರೀರಿ. ಇದಕ್ಕೆ ಮುಖ್ಯ ಉದಾಹರಣೆ ಬರಿಬೋದು. ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ, ಸೋಮನಾಥಪುರದ ಕೇಶವ ದೇವಾಲಯ ಅಂತಕ್ಕಂಥ ಬರೆದ್ರೆ ಸಾಕು. ಮುಂದೆ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಕೇಳಿದ್ದಾರೆ. ಸೊ ಫಸ್ಟ್ ಬಸವಣ್ಣನವರ ನೀವೇನು ಮಾಡಬೇಕಪ್ಪ ಅಂದರೆ ಜನ್ಮ ಬರೀರಿ. ಕ್ರಿಸ್ತಶಕ 1132 ಬಾಗೇವಾಡಿಯಲ್ಲಿ ಜನನ, ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಓಕೆನಾ. ಆಮೇಲೆ ಇವರು ಚಿಕ್ಕ ವಯಸ್ಸಿನಲ್ಲಿ ವೇದ, ವ್ಯಾಕರಣ, ತರ್ಕಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿದರು. ನೆಕ್ಸ್ಟ್ ಬಿಜ್ಜಳನ ಆಸ್ಥಾನದಲ್ಲಿ ಇವರು ಪ್ರಧಾನಿಯಾಗಿ ನೇಮಕವನ್ನು ಮಾಡ್ತಾರೆ. ಇವರ ಸಾಮಾಜಿಕ ಸುಧಾರಣೆಗಳಲ್ಲಿ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾರಾಧನೆ, ಮೂರ್ತಿ ಪೂಜೆ, ಜಾತಿ ಪ್ರಾಣಿ ಬಲಿ ನಿರ್ಮೂಲನೆ ಪಣ ತೊಡ್ತಾರೆ. ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಅಂತರ್ಜಾತಿ ವಿವಾಹ, ಸಹಭೋಜನಕ್ಕೆ ಅವಕಾಶ ಮಾಡ್ತಾರೆ. ಓಕೆ. ಆಮೇಲೆ ಬಸವೇಶ್ವರರು ಮಂತ್ರಿ ಪದವಿಯನ್ನು ತ್ಯಜಿಸಿ ಕೂಡಲ ಸಂಗಮಕ್ಕೆ ಬರ್ತಾರೆ. 1168ರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಮುಖ್ಯವಾಗಿ ಇವರು ಹೇಳಿರ್ತಕ್ಕಂಥದ್ದು ಮೂರ್ತಿ ಪೂಜೆ, ತೀರ್ಥಸ್ಥಾನ ಖಂಡಿಸುತ್ತಾ ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂದರು. ಸೊ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಗ್ಗೆ ಬರೀಬೇಕು. ಇಲ್ಲಿ ಲಿಂಗ ಪೂಜೆಗೆ ಆದ್ಯತೆ ಕೊಡ್ತಾರೆ. ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರೂ ಇಷ್ಟಲಿಂಗ ಧರಿಸಲು ಅವಕಾಶ ನೀಡಿದರು. ಲಿಂಗ ಧರಿಸಿದವರನ್ನು ಲಿಂಗಾಯತರು ಅಂತ ಕರೀತಾರೆ. ಇಷ್ಟು ನೀವು ಏನು ಮಾಡಬೇಕು, ಬರೀಬೇಕು. ಮುಂದೆ ಈ ದೀಕ್ಷೆ ಸಮಯದಲ್ಲಿನ 8 ತತ್ವಗಳನ್ನು ಬರೀರಿ. ಗುರುವಿಗೆ ವಿಧೇಯತೆ ತೋರೋದು, ಲಿಂಗ ಪೂಜೆ ಮಾಡೋದು, ಜಂಗಮರಿಗೆ ಗೌರವ, ಹಣೆಗೆ ವಿಭೂತಿ, ರುದ್ರಾಕ್ಷಿ ಧರಣೆ, ಪಾದೋದಕ ಸ್ವೀಕಾರ, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಪಡೆಯೋದು, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಉಚ್ಚರಿಸೋದು. ಆಮೇಲೆ ಸ್ವಲ್ಪ ಅನುಭವ ಮಂಟಪವನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ವಚನಗಳು ಅಂತಕ್ಕದ್ದನ್ನು 1-2-3 ಲೈನಲ್ಲಿ ಸುಧಾರಣೆಗಳಲ್ಲಿ ಬರೀರಿ. ಇನ್ನು ಬ್ರಿಟಿಷ್ ಆಡಳಿತ ಭಾರತೀಯರ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ. ನಿಜಕ್ಕೂ ಬ್ರಿಟಿಷ್ ಆಡಳಿತ ಭಾರತೀಯ ಶಿಕ್ಷಣದ ಮೇಲೆ ಪ್ರಭಾವ ಬೀರಿತು. ಓಕೆನಾ. ಸೊ ಯುರೋಪಿಯನ್ನರು ಭಾರತಕ್ಕೆ ಆಗಮಿಸುವ ಮೊದಲು ಭಾರತದಲ್ಲಿ ಶಿಕ್ಷಣ ಧರ್ಮಾಧಾರಿತವಾಗಿತ್ತು. ಮಠ, ಹಿಂದೂ ಪಾಠಶಾಲೆಗಳು, ಮದರಸಗಳು ಶಿಕ್ಷಣವನ್ನು ಕೊಡ್ತಾ ಇತ್ತು. ಆದರೆ ಈ ಶಿಕ್ಷಣದಲ್ಲಿ ಬ್ರಿಟಿಷ್ ಸಂಸತ್ತು 1813ರ ಚಾರ್ಟರ್ ಕಾಯ್ದೆ ಅಂಗೀಕರಿಸುವ ಮೂಲಕ ಭಾರತದಲ್ಲಿ ಶಿಕ್ಷಣ ಪ್ರಗತಿಗಾಗಿ ವಾರ್ಷಿಕ 1 ಲಕ್ಷ ರೂಪಾಯಿ ಏನು ಮಾಡ್ತದಪ್ಪ ಅಂದ್ರೆ ಕೊಟ್ಟಿತ್ತು ಅನ್ನೋದನ್ನು ಬರಿಬೇಕು. ಇಲ್ಲಿ ಮೇನ್ ಹೈಲೈಟ್ ಮಾಡ್ತಕ್ಕಂಥದ್ದು ಮೆಕಾಲೆ ವರದಿ. ಈ 1835 ಪೌರಾತ್ಯರ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ನಡುವಿನ ವಿವಾದ ಬಗೆಹರಿಸಲು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಮೆಕಾಲೆ ಆಯೋಗವನ್ನು ನೇಮಿಸ್ತಾರೆ. ಇವರು ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದ ಬೆಳವಣಿಗೆಗೆ ಹಣವನ್ನು ಬಳಸಬೇಕಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ವುಡ್ಸ್ನ ವರದಿ 1854 ಇದು ಮುಖ್ಯವಾಗಿ ಶಿಕ್ಷಣಕ್ಕೆ ಶಿಫಾರಸು ಕೊಡ್ತದೆ. ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಜಿಲ್ಲಾ ಮಟ್ಟದಲ್ಲಿ ಕಾಲೇಜನ್ನು ಆರಂಭಿಸ್ರಿ. ಪ್ರಾಥಮಿಕ ಶಿಕ್ಷಣ ದೇಶಿ ಭಾಷೆಯಾಗಿರಬೇಕು. ಪ್ರೌಢಶಾಲೆ ಮತ್ತು ಉನ್ನತ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮ ಇರಲಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡೋದು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ. ಲಂಡನ್ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಬಾಂಬೆ, ಮದ್ರಾಸ್, ಕಲ್ಕತ್ತಾ ವಿಶ್ವವಿದ್ಯಾಲಯಗಳ ಸ್ಥಾಪನೆ. ಶಿಕ್ಷಕರ ತರಬೇತಿ ಕಾಲೇಜು ಆರಂಭ. ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಕಾಲೇಜು ಸ್ಥಾಪನೆ. ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆ. ಇನ್ನು ನೆಕ್ಸ್ಟ್ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೀತಾರೆ. ಏಕೆ ಅಂತ ಕೇಳಿದರೆ ಆಲ್ರೆಡಿ ಈ ಕ್ವಶನನ್ನು ನಾವು ಭಾಳ ಸರಿನೂ ಕೂಡ ಹೇಳಿದ್ದೀವಿ. ಫಸ್ಟ್ ಪಾಯಿಂಟ್ ಬರೋದೇ ಹಿಂದೂ ಧರ್ಮದ ಪುನರುತ್ಥಾನ ಅಂತಕ್ಕಂಥದ್ದು ಬರ್ತದೆ. ಸೊ ಇದನ್ನು 1-2-3 ಲೈನ್ದಾಗ ಬರೀರಿ ಪಾಯಿಂಟ್ ಮಾಡಿಕೊಂಡು. ನೆಕ್ಸ್ಟ್ 2ನೇದು ಶಿಕ್ಷಣ ಬರ್ತದೆ. ಅಂದ್ರೆ ಸ್ವತಃ ಕವಿಗಳು ಶಿಕ್ಷಣ ಪೋಷಕರು ಆಗಿದ್ದರು. ಇವರ ಕಾಲದಲ್ಲಿ ಪುರಾಣ, ವೇದ, ಅಂಕಗಣಿತ, ತತ್ವಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರಗಳನ್ನು ಹೇಳ್ತಿದ್ರು. ಇನ್ನು ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತಲೇ ಕರೀತಾರೆ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳಂತಕ್ಕಂಥ ವಿದ್ವಾಂಸರಿದ್ದರು. ಸಮುದ್ರಗುಪ್ತ ಸ್ವತಃ ಕವಿರಾಜನೇ ಆಗಿದ್ದ. ಕಾಳಿದಾಸನ ನಾಟಕಗಳು, ಶೂದ್ರಕನ ಮೃಚ್ಛಕಟಿಕ,
ಭಾರವಿಯ ಕಿರಾತಾರ್ಜುನ, ದಂಡಿಯ ದಶಕುಮಾರ ಚರಿತೆ, ವಿಶಾಖದಸ್ತನ ಮುದ್ರಾ ರಾಕ್ಷಸ ಇವುಗಳನ್ನು ಬರೀರಿ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬಂದರೆ ವಿಜ್ಞಾನ, ಗಣಿತ, ಖಗೋಳ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿರುವಂಥ ಪಾಯಿಂಟ್ಸ್ ಬರೀರಿ. ಇನ್ನು ಖಗೋಳ ಮತ್ತು ಗಣಿತಶಾಸ್ತ್ರದಲ್ಲಿ ಆರ್ಯಭಟ್ಟಿಯ ಪುಸ್ತಕ ಬರೆದ, ವರಾಹಮಿಹಿರ ಪ್ರಸಿದ್ಧ ಖಗೋಳಶಾಸ್ತ್ರನಾಗಿದ್ದ, ಆಕಾಶಗಳ ಚಲನೆ ಬಗ್ಗೆ ಹೇಳಿದ, ಬೃಹತ್ ಜಾತಕ, ಪಂಚಸಿದ್ಧಾಂತಿಕ ಲಘು ಜಾತಕ ಬರೆದ, ಬ್ರಹ್ಮಗುಪ್ತ ಶೂನ್ಯದ ಪ್ರಾಮುಖ್ಯತೆ ಹೇಳಿದ, ವೈದ್ಯಶಾಸ್ತ್ರ ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ, ಧನ್ವಂತರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎನಿಸಿಕೊಂಡ. ಸ್ವಲ್ಪ ಲೋಹಶಾಸ್ತ್ರದಲ್ಲಿ ಮೆಹರೌಲಿ ಸ್ತಂಭಶಾಸನ ಬಗ್ಗೆ ಬರಬೇಕು. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಬನಾರಸ್, ದೇವಗಢ, ಮಥುರಾ, ಪಾಟ್ನಾ, ಉದಯಗಿರಿ ವಾಸ್ತುಶಿಲ್ಪದ ಕೇಂದ್ರಗಳಾಗಿತ್ತು. ದೇವಗಢದ ದಶಾವತಾರ ದೇವಾಲಯ, ಬೂರದ ಶಿವ ದೇವಾಲಯ, ಬಿತ್ತರ್ಗಾಂವದ ಇಟ್ಟಿಗೆ ದೇವಾಲಯಗಳನ್ನು ಬರೀರಿ. ಮೂರ್ತಿ ಶಿಲ್ಪದಲ್ಲಿ ನೀವೇನು ಬರೀಬೇಕು, ಬುದ್ಧನ ವಿಗ್ರಹ ಬರ್ನಿಂಗ್ಹ್ಯಾಮ್ದಲ್ಲಿ 7.5 ಅಡಿ ಎತ್ತರದಲ್ಲಿದೆ ಅನ್ನೋದನ್ನು ಅದು ಕೂಡ ನೀವು ಏನು ಮಾಡಬೇಕಿತ್ತು, ಬರಿಬೇಕು. ಚಿತ್ರಕಲೆಯಲ್ಲಿನೂ ಕೂಡ ಅಜಂತಾ ಚಿತ್ರಕಲೆಯ ಶ್ರೇಷ್ಠ ತಾನಾಗಿತ್ತು ಅಂತ ಬರೀರಿ. ಇನ್ನು ಭಾಳ ಸಲ ಕೇಳ್ತಾರೆ ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು, ತುಂಬ ಚೆನ್ನಾಗಿ ನೋಡ್ಕೊಂಡೋಗಿ. ಫಸ್ಟ್ ಸೈನಿಕ ಸಾಧನೆಗಳಲ್ಲಿ ಗುಜರಾತ್ ಆಕ್ರಮಣ 1297, ಓಕೆ ಪಾಯಿಂಟ್ಸ್ ಆದರೂ ಆಮೇಲೆ ಹೇಳ್ತೀನಿ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡೋಗಿ. ಎರಡನೇದು ರಣತಂಬೋರ್ ಆಕ್ರಮಣ, ಮೂರನೇದು ಮೇವಾರ್ ಅಥವಾ ಚಿತ್ತೋರಿನ ಆಕ್ರಮಣ, ನಾಲ್ಕನೇದು ಮಂಗೋಲಿಯನ್ನರ ದಾಳಿ. ಇದು ಸೈನಿಕ ಸಾಧನೆ. ಇನ್ನು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಗಳಲ್ಲಿ ಫಸ್ಟ್ ಬರೀಬೇಕು ದೇವಗಿರಿಯ ದಂಡಯಾತ್ರೆ, ಎರಡನೇದು ವಾರಂಗಲ್ ದಂಡಯಾತ್ರೆ, ಮೂರನೇದು ದ್ವಾರ ಸಮುದ್ರದ ದಂಡಯಾತ್ರೆ, 4 ಮಧುರೈ ದಂಡಯಾತ್ರೆ. ಇನ್ನು ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ. ಲಾಸ್ಟ್ ಬರೀತಕ್ಕಂಥದ್ದು ಆಡಳಿತ ಸುಧಾರಣೆಗಳು, ಅದರಲ್ಲಿ ಒಳಾಡಳಿತ ನೀತಿ ಬರೀರಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮೇಲೆ ಸೈನಿಕ ಸುಧಾರಣೆಗಳಲ್ಲಿ ಬರೀತಕ್ಕಂಥದ್ದು ಖಾಯಂ ಸೈನ್ಯ ವ್ಯವಸ್ಥೆ ಜಾರಿ ಮಾಡ್ತಾನೆ. ಆಮೇಲೆ ಅರಿಜ್ ಇ ಮಾಮೂಲಕ್ ಸೇನಾಧಿಕಾರಿ ನೇಮಕ ಮಾಡ್ತಾನೆ. ಕುದುರೆಗಳ ನಿರ್ವಹಣೆಗಾಗಿ ಆತ ಏನು ಮಾಡ್ತಾನಪ್ಪ ಅಂದ್ರೆ 78 ಟಂಕಗಳನ್ನು 234 ಟಂಕಗಳಿಂದ ಹೆಚ್ಚುವರಿಯಾಗಿ ಏನು ಮಾಡ್ತಾನೆ, ಕೊಡ್ತಾನೆ. ದಾಗ್ ಅಂತಕ್ಕಂಥ ಪದ್ಧತಿಯನ್ನು ದಾಖಲೆಗಳ ಪುಸ್ತಕಗಳನ್ನು ಜಾರಿ ಮಾಡ್ತಾನೆ. ಇನ್ನು ಕಂದಾಯ ಸುಧಾರಣೆಗಳ ಒಳಗೆ ಭೂಮಾಪನ ಮಾಡಿ ಕಂದಾಯದ ನಿಗದಿ, ಆಮೇಲೆ ಜಿಜಿಯಾ ಮತ್ತು ಯಾತ್ರಾ ತೆರಿಗೆಯನ್ನು ವಿಧಿಸ್ತಾರೆ, ಭ್ರಷ್ಟಾಚಾರ ತಪ್ಪಿಸಲು ವೇತನವನ್ನು ಹೆಚ್ಚಿಸ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಆರ್ಥಿಕ ಮತ್ತು ಮಾರುಕಟ್ಟೆ ಸುಧಾರಣೆ ಒಳಗಡೆ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಕೂಡ ನೀವು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್, ಸರ್ ಎಂ ವಿಶ್ವೇಶ್ವರವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೆಯಲಾಗಿದೆ, ವಿವರಿಸಿರಿ ಅಂತ ಕೇಳಿದ್ರೆ, ಸೊ ಫಸ್ಟ್ ಬರೀತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಏನಂತ ಕರಿತೀವಿ, ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತೃ. ಹುಟ್ಟಿದ್ದು 1861 ಸೆಪ್ಟೆಂಬರ್ 15, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ. ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಸೊ ನೆಕ್ಸ್ಟ್ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರಿನ ದಿವಾನರಾಗಿ ನೇಮಕ ಆಗಿದ್ದರು. ಆಡಳಿತ ಸುಧಾರಣೆಗಳು ಮಾಡಿರ್ತಕ್ಕಂಥದ್ದು 4 ಪಾಯಿಂಟ್ ಇದ್ದಾವೆ, ಅದು ನೋಡ್ಕೊಡ್ರಿ. ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಕೈಗಾರೀಕರಣ ಇಲ್ಲವೇ ನಾಶ ಅಂತ ಘೋಷಣೆ ಕೂಗ್ತಾರೆ. ಸಾಬೂನು ಕಾರ್ಖಾನೆ, ಗಂಧದ ಎಣ್ಣೆ ಕಾರ್ಖಾನೆ, ಲೋಹದ ಕಾರ್ಖಾನೆಗಳ ಆರಂಭ, ಭದ್ರಾವತಿ ಕಬ್ಬಿಣದ ಕಾರ್ಖಾನೆ. ಈ ನೆಕ್ಸ್ಟ್ ಶೈಕ್ಷಣಿಕ ಸುಧಾರಣೆಗಳಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ, ವಿದ್ಯಾರ್ಥಿ ವೇತನ ಕೊಡ್ತಾರೆ, ಸ್ತ್ರೀ ಶಿಕ್ಷಣ ಪ್ರೋತ್ಸಾಹ ಮಾಡ್ತಾರೆ, ತಾಂತ್ರಿಕ ಶಿಕ್ಷಣ ಪ್ರೋತ್ಸಾಹ, ಹೆಬ್ಬಾಳದಲ್ಲಿ ಕೃಷಿ ಶಾಲೆ ಆರಂಭ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ. ಇನ್ನು ಇನ್ನಿತರ ಕಾರ್ಯಗಳಲ್ಲಿ ಕೂಡ KRS ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ರೈಲು ಮಾರ್ಗಗಳ ನಿರ್ಮಾಣ, ಇವೆಲ್ಲ ನೀವೇನು ಮಾಡಬೇಕು, ಬರಿಬೇಕು. ಲಾಸ್ಟ್ ಇವ್ರು ಬರೆದಿರ್ತಕ್ಕಂಥ 4-5 ಪುಸ್ತಕಗಳನ್ನ ಬರೀರಿ. ಅ ವಿಷನ್ ಆಫ್ ಫಾಸ್ಫರಸ್ ಮೈಸೂರು, ರೀಕನ್ಸ್ಟ್ರಕ್ಟ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಈ ಗಾಂಧೀಜಿಯವರ ಪಾತ್ರವನ್ನು ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು. ಅಂದ್ರೆ ಗಾಂಧೀಜಿ ಅವ್ರದ್ದು ಏನು ಮಾಡ್ತಾರಪ್ಪ ಅಂದ್ರೆ ತೃತೀಯ ಹಂತದ ರಾಷ್ಟ್ರೀಯ ಚಳವಳಿಯಲ್ಲಿ ಇವರು ಭಾಗವಹಿಸಿರ್ತಾರೆ. ಇದನ್ನೇ ಗಾಂಧಿ ಯುಗ ಅಂತ ಕರೀತಾರೆ. ಮುಖ್ಯವಾಗಿ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಸತ್ಯಾಗ್ರಹ ಅಂತಕ್ಕಂಥ ಅಸ್ತ್ರವನ್ನು ಅವರು ಪರಿಚಯವನ್ನು ಮಾಡ್ತಾರೆ. ಚಂಪಾರನ್ ಸತ್ಯಾಗ್ರಹ 1917, ಅಹಮದಾಬಾದ್ ಗಿರಣಿ ಮುಷ್ಕರ, ಖೇಡಾ ಸತ್ಯಾಗ್ರಹ ಆಗಿರ್ಬೋದು. ಇವೆಲ್ಲ ಪಾಯಿಂಟ್ಸ್ ಬರೀಬೇಕು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ನೆಕ್ಸ್ಟ್ ಖಿಲಾಫತ್ ಚಳವಳಿ ನೋಡ್ಕೊಡ್ರಿ, ಅದು ಇಂಪಾರ್ಟೆಂಟ್ ಅದ. ಅಸಹಕಾರ ಚಳವಳಿ, ಇದೆಲ್ಲ ಗಾಂಧೀಜಿಯವ್ರ ಬಗ್ಗೆ ಕೇಳಿದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಬರೀತಕ್ಕಂಥದ್ದು. ಸ್ವರಾಜ್ಯ ಪಕ್ಷದ ಸ್ಥಾಪನೆ, ಸೈಮನ್ ಆಯೋಗ, ನೆಹರು ವರದಿ, ಇಷ್ಟು ನೀವು ಬರೆದ್ರೆ ಸೊ ಗಾಂಧೀಜಿಯವ್ರ ಬಗ್ಗೆ ಇರತಕ್ಕಂಥ ಪ್ರಶ್ನೆಗೆ ಕಂಪ್ಲೀಟ್ 10 ಮಾರ್ಕ್ಸ್ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇದು ಕಾಯ್ದೆ ಭಂಗ ಚಳವಳಿ ಇತ್ತು. ಗಾಂಧಿ ಇರ್ವಿನ್ ಒಪ್ಪಂದ ಬಂತು. ಆಮೇಲೆ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ ಇಂಪಾರ್ಟೆಂಟ್ ಅದ. ಲಾಸ್ಟ್ ತೃತೀಯ ದುಂಡು ಮೇಜಿನ ಸಮ್ಮೇಳನ ಕೂಡ ಇಂಪಾರ್ಟೆಂಟ್ ಅದ. ಇದನ್ನು ಕೂಡ ನೀವು ಬರಿಬೋದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನದಪ್ಪ ಅಂತಂದ್ರೆ ಕಾಲಾನುಕ್ರಮದಲ್ಲಿ ಬರಿಬೇಕು. ಸೊ ಬರೆದಾಗ ಉತ್ತರ ಏನಾಗ್ತದೆ ಅಂತ ನೋಡೋಣ.
ಕಳಿಂಗ ಯುದ್ಧ ಫಸ್ಟ್ ಬರಬೇಕು. ಮಾನ್ಯಖೇಟಕ್ಕೆ ಸುಲೇಮಾನನ ಭೇಟಿ, ಎರಡನೇ ಪಾನಿಪತ್ ಕದನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ. ಇನ್ನು ಪ್ರತಿ ಸ್ಥಳದ ವಿವರಣೆಯನ್ನು ನೀವೇನು ಮಾಡಬೇಕು, ಎರಡೆರಡು ಲೈನ್ದಲ್ಲಿ ಬರೀಬೇಕು, ಗುರುತಿಸಬೇಕು. ಫಸ್ಟ್ ನೋಡ್ಕೊಡ್ರಿ ಇಂಡಿಯಾ ಮ್ಯಾಪ್ನಲ್ಲಿರ್ತಕ್ಕಂಥ ಯಾವೆಲ್ಲ ಇಂಪಾರ್ಟೆಂಟ್ ಸ್ಥಳಗಳು ಇದಾವಂತ. ಸೊ ತಕ್ಷಶಿಲಾ, ಹರಪ್ಪ, ಪಾಕಿಸ್ತಾನ್, ಆಗ್ರಾ, ದೆಹಲಿ, ಜಲಿಯನ್ವಾಲಾ ಬಾಗ್, ಪಾನಿಪತ್, ಮೀರತ್, ಪಾಟಲಿಪುತ್ರ, ಕಲ್ಕತ್ತಾ, ದೇವಗಿರಿ, ದಂಡಿ, ಬೀದರ್, ಬಿಜಾಪುರ, ಬಾದಾಮಿ, ಹಂಪಿ, ಕಂಚಿ, ಹಳೇಬೀಡು, ಶ್ರೀರಂಗಪಟ್ಟಣ, ಪಾಂಡಿಚೇರಿ, ಬಾಂಬೆ. ಇಷ್ಟೇ ಬರೋದು, ಇಷ್ಟು ಬಿಟ್ಟು ಬೇರೆ ಯಾವ ಬರೋದಿಲ್ಲ. ಇದ್ರಾಗಿನ 5 ಆದರೂ ನಿಮಗೆ ಸಿಕ್ಕೇ ಸಿಗ್ತವೆ. ಇನ್ನು ಹರಪ್ಪ ಅಂದರೆ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ. ರಾವಿ ನದಿಯ ದಡ, ದಯಾರಾಮ್ ಸಾಹನಿ ಅವರು ಕಂಡುಹಿಡಿದ್ರು. ಮಹಾ ಉಗ್ರಾಣ ಇಲ್ಲಿ ಕಂಡು ಬಂದಿದೆ. ಇನ್ನು ಪಟಲಿಪುತ್ರದಲ್ಲಿ ಗಂಗಾ ನದಿಯ ದಡ ಮೇಲಿದೆ. ಪ್ರಸ್ತುತ ಪಾಟ್ನಾ ಅಂತ ಕರಿತೀವಿ. ಬಿಹಾರ ರಾಜ್ಯದ ರಾಜಧಾನಿ, ಮೌರ್ಯ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು. ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮೊದಲ ಹೆಸರು ವಾತಾಪಿ, ಚಾಲುಕ್ಯರ ರಾಜಧಾನಿಯಾಗಿತ್ತು. ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧ. ಆಗ್ರಾ ಕೇಳಿದರೆ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿ ದಡದಲ್ಲಿದೆ. ಸಿಕಂದರ್ ಲೋಧಿ ನಿರ್ಮಾಣ, ಮೊಘಲರ ರಾಜಧಾನಿ. ತಾಜ್ ಮಹಲ್ ಇಲ್ಲಿನ ಅತ್ಯಂತ ಪ್ರಮುಖ ಸ್ಮಾರಕ. ಇನ್ನು ಬಿಜಾಪುರ ಬರೀಬೇಕಾದ್ರೆ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಆದಿಲ್ ಶಾಹಿಗಳ ರಾಜಧಾನಿ. ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ ಪ್ರಸಿದ್ಧ ಸ್ಮಾರಕಗಳಿವೆ. ಪಾಂಡಿಚೇರಿ ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಗಿತ್ತು. ಬಾಂಬೆ ಮಹಾರಾಷ್ಟ್ರದ ರಾಜಧಾನಿ. ಭಾರತದ ಪಶ್ಚಿಮ ತೀರದ ಬ್ರಿಟಿಷರ ಪ್ರಮುಖ ನೆಲೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಬಾಂಬೆಯಲ್ಲಿ ಜರುಗಿತ್ತು. ಲಾಸ್ಟ್ ಮೀರತ್ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ದೆಹಲಿಯ ಸಮೀಪ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಂಡು ಬರೀರಿ. ಒಳ್ಳೆಯದಾಗಲಿ.